ಅವರು ನನ್ನನ್ನು ಕೆರಳಿಸ್ತಾರೆ, ಅವರು ಹೇಳೋದೊಂದು ಮಾಡೋದೊಂದು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಹೇಳಿಕೆ ಇದು. ಅನೇಕ ಬಾರಿ ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ನವರು ಬುದ್ಧಿವಂತರು ಅಂತ ಕರೆದ್ರು, ಇರಾನ್ನವರು ಹುಚ್ಚರು ಅಂತ ಕರೆದ್ರು, ಅವ್ರಿಗೇನು ಗೊತ್ತಿಲ್ಲ, ನನ್ನ ಜೊತೆಗೆ ಶಾಂತಿ ಮಾತುಕತೆ ನಡೆಸುವುದಕ್ಕೆ ಅವರೆಲ್ಲ ತಡವರಿಸ್ತಾ ಇದ್ದಾರೆ, ಹಸಿದ ಆರ್ಥಿಕ ವ್ಯವಸ್ಥೆ ಇರಾನ್ನಲ್ಲಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದು ಡೊನಾಲ್ಡ್ ಟ್ರಂಪ್ ಅವರ ಅಸಹಾಯಕತೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಒಬ್ಬರ ಆಕ್ರೋಶ ಮಾತ್ರ ಅಲ್ಲ. 1979ರಿಂದ 2026 ತನಕ ಸರಿಸುಮಾರು ಹೆಚ್ಚು ಕಡಿಮೆ 5 ದಶಕಗಳ ಹೆಚ್ಚು ಕಾಲ ಅಮೆರಿಕ ಇರಾನ್ ವಿರುದ್ಧ ತನ್ನ ಸೇಡನ್ನು, ತನ್ನ ಪ್ರತೀಕಾರವನ್ನು, ಇರಾನನ್ನು ಬಗ್ಗುಬಡಿಬೇಕು ಅಂತ ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳಿಂದ ಹಿಡಿದು ಇಲ್ಲಿಯ ತನಕ ಅಂಥದ್ದೊಂದು ಪ್ರಯತ್ನ ಆಗ್ತಾ ಬಂದಿದೆ. ಯಾರ್ಯಾರ ಅವಧಿಯಲ್ಲಿ ಏನೇನಾಗಿತ್ತು? ಈ ಹಿಂದೆ 440 ದಿನಗಳ ಕಾಲ 52 ಜನರನ್ನು ಇದೇ ಇರಾನ್ನವರು ಒತ್ತೆಯಾಳನ್ನಾಗಿ ಇಟ್ಟುಕೊಂಡಾಗ ಅಮೆರಿಕ ರಾಜತಾಂತ್ರಿಕವಾಗಿ ಸೋತಿದ್ದು ಹೇಗೆ ಇರಾನ್ ಒಂದು ಸಣ್ಣ ದೇಶವಾಗಿ ಅಮೆರಿಕವನ್ನು ಸೋಲಿಸೋ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲವೂ ಆದ ನಂತರ ಕೂಡ ಇರಾನ್ನ ಪ್ರತೀಕಾರದ ಈ ತೀವ್ರತೆ ಏನಾದರೂ ಕಡಿಮೆಯಾಗಿದೆ? ಕೊಂಚಿತ್ತು ಕಡಿಮೆ ಆಗಿಲ್ಲ. ಏನಾಯ್ತದು? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಯುಎಸ್ಗೆ ಅರ್ಥವಾಗದ ಇರಾನ್ ಎನ್ನುವಂತಹ ದೇಶ ಅಮೆರಿಕಕ್ಕೆ ಈ ತನಕವೂ ಕೂಡ ಅರ್ಥ ಆಗಿಲ್ಲ ಅನ್ನುವಂಥ ವಿಶ್ಲೇಷಣೆ. ಯಾಕೆ ಅರ್ಥ ಆಗಿಲ್ಲ? ಇರಾನ್ನ ಪ್ರಮುಖ ನಿರ್ಧಾರಗಳು ಸರ್ಕಾರದ ಬದಲಾಗಿ ಸರ್ವೋಚ್ಚ ನಾಯಕನ ಕೈಯಲ್ಲಿದೆ. ನಾನು ನಿನ್ನೆ ಹೇಳಿದೆ ನಿಮಗೆ, ಇರಾನ್ನಲ್ಲಿ 1901 ಅಥವಾ 5 ಆಸುಪಾಸಿಗೆ ಮಜ್ಲಿಸ್ ಅಂತ ಒಂದು ಸಂವಿಧಾನವನ್ನು ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಸಂವಿಧಾನದ ಮುಖಾಂತರ ಕೋರ್ಟು, ಸರ್ಕಾರ ಇವುಗಳನ್ನು ರಚನೆ ಮಾಡೋ ಪ್ರಯತ್ನಗಳಾಗಿತ್ತು. ಅಲ್ಲಿ ಸರ್ಕಾರ ಮತ್ತು ನ್ಯಾಯಾಲಯಗಳು ಎಲ್ಲವೂ ಕೂಡ ಇದ್ದಾಗಲೂ ಅಲ್ಲಿ ಪರಮ ಅಧಿಕಾರ ಯಾರದ್ದು ಅಂತ ಹೇಳಿದ್ರೆ ಸರ್ವೋಚ್ಚ ನಾಯಕನ ಅಧಿಕಾರ ಇರುತ್ತೆ. ಹೆಂಗೆ ನೋಡಿ ನೀವು, ಅಂತಿಮ ನಿರ್ಧಾರ, ವಿದೇಶಾಂಗ ನೀತಿ, ರಕ್ಷಣೆ, ಪರಮಾಣು ಯೋಜನೆ ಎಲ್ಲರೂ ಕೂಡ ಸರ್ವೋಚ್ಚ ನಾಯಕ ತೆಗೆದುಕೊಳ್ತಾನೆ. ಸೇನಾ ನಿಯಂತ್ರಣ ಅಂದರೆ IRGCಯು ಕೂಡ ಸರ್ವೋಚ್ಚ ನಾಯಕನ ನಿಯಂತ್ರಣದಲ್ಲಿ ಇರುತ್ತೆ. ನ್ಯಾಯಾಂಗ ಮತ್ತು ಮಾಧ್ಯಮವೂ ಕೂಡ ಇದೇ ವ್ಯಕ್ತಿಯ ಕೈಯಲ್ಲಿ ಇರುತ್ತೆ. ಅದರ ಜೊತೆಗೆ ಚುನಾಯಿತ ಸರ್ಕಾರದ ಮಿತಿಗಳು ಅಥವಾ ಅಧ್ಯಕ್ಷರ ಪಾತ್ರ ಎಲ್ಲವೂ ಕೂಡ ಇವರ ಕೈಯಲ್ಲಿರುತ್ತೆ. ಚುನಾಯಿತ ಅಧ್ಯಕ್ಷರು ಎಲ್ಲವನ್ನ ನಿರ್ವಹಣೆ ಮಾಡ್ತಾರೆ, ಆದರೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸರ್ವೋಚ್ಚ ನಾಯಕರು. ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎಲ್ಲವನ್ನೂ ಕೂಡ ಈ ಸರ್ವೋಚ್ಚ ನಾಯಕನ ಅಧೀನದಲ್ಲಿರುವಂಥ ಗಾರ್ಡಿಯನ್ ಕೌನ್ಸಿಲ್ ಅಂದರೆ ಅದನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಇದು ಸರ್ವೋಚ್ಚ ನಾಯಕನ ಕೈಯಲ್ಲಿರುವಂಥ ಒಟ್ಟಾರೆ ಬೆಳವಣಿಗೆ. ಆದರೆ ಯಾರ್ಯಾರು ಅಮೆರಿಕಾದ ಅಧ್ಯಕ್ಷರು ಇರಾನ್ ವಿರುದ್ಧ ಏನೇನು ಮಾಡಿದ್ರು ಡೀಟೇಲ್ಸ್ ನೋಡೋಣ. ಜಿಮ್ಮಿ ಕಾರ್ಟರ್ ಬಿಕ್ಕಟ್ಟಿನ ಆರಂಭ ಆಯಿತು 1979ರಲ್ಲಿ. ಟೆಹರಾನ್ನಲ್ಲಿ 52 ಸಿಬ್ಬಂದಿಗಳಿದ್ದರು. 444 ದಿನಗಳ ಕಾಲ ಅವರನ್ನು ಒತ್ತೆಯಾಳಾಗಿಟ್ಕೊಂಡಿದ್ರು. ಅವರನ್ನು ಬಿಡಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದರು. ಆಪರೇಷನ್ ಈಗಲ್ ಕ್ಲಾ ಮಿಲಿಟರಿ ಕಾರ್ಯಾಚರಣೆ ಆಯಿತು. ಸಾಧ್ಯ ಆಗಲಿಲ್ಲ, ಸೋತರು. ಅಮೆರಿಕಾದ ಸೈನಿಕರು ಮೃತಪಟ್ಟರು. ಇದ್ರ ಬಗ್ಗೆ ನಾನು ಡೀಟೇಲ್ಸಿಗೆ ಬರ್ತೀನಿ. ಕಾರ್ಟರ್ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಯಲ್ಲಿ ಸೋಲ್ತಾರೆ. ಅವರ ರಾಜಕೀಯ ಹಿನ್ನಡೆ ಆಗುತ್ತೆ. ರೊನಾಲ್ಡ್ ರೆಗನ್ ಮತ್ತು ಜಾರ್ಜ್ ಬುಷ್ ಪ್ರತ್ಯಕ್ಷ ಮತ್ತು ಪರೋಕ್ಷ ಯುದ್ಧಗಳಾಗುತ್ತೆ. ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಆಗುತ್ತೆ 1980ರ ಆಸುಪಾಸಿಗೆ. ಆ ಸಮಯದಲ್ಲಿ ಇರಾನನ್ನು ಬಗ್ಗುಬಡಿಬೇಕು ಅಂತ ಇದೇ ಸದ್ದಾಮ್ ಹುಸೇನ್ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಮೆರಿಕ, ಇರಾನನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕಾಗಿ. ಆದರೂ ಕೂಡ ಇರಾನ್ನ ಆಡಳಿತವನ್ನು ಮುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಮನಿಸಬೇಕಾದ ಸಂಗತಿ, ಆಕ್ಸಿಸ್ ಆಫ್ ಇವಿಲ್ ಜಾರ್ಜ್ ಡಬ್ಲ್ಯೂ ಬುಷ್ ಇವರು ದುಷ್ಟರ ಅಕ್ಷರೇಖೆ ಅಂತ ಒಂದು ಕರೀತಾರೆ. ಏನೇನಿದು ದುಷ್ಟರ ಅಕ್ಷರೇಖೆ? ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂತಹ ದೇಶ ಯಾವ್ಯಾವುದು? ಇರಾನ್, ಇರಾಕ್ ಮತ್ತು ಉತ್ತರ ಕೊರಿಯಾ. ಈ 3 ದೇಶಗಳನ್ನು ಸೇರಿಸಿಕೊಂಡು ದುಷ್ಟರ ಅಕ್ಷರೇಖೆ ಅಂತ ಇವರದಕ್ಕೊಂದು ನಾಮಕರಣ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅವತ್ತು ಕೂಡ ಪುಟಿದೇಳುವ ಪ್ರಯತ್ನವನ್ನು ಮಾಡ್ತು. ಬರಾಕ್ ಒಬಾಮಾ ಬರ್ತಾರೆ ಅಧಿಕಾರಕ್ಕೆ. 2015ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ, ಪರಮಾಣು ಒಪ್ಪಂದ JCPOA. ಈ ಒಪ್ಪಂದದ ಭಾಗವಾಗಿ ಪರಮಾಣು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇರಾನ್ ಸಂಸ್ಕರಣೆ ಮಾಡಬಾರದು, ಯುರೇನಿಯಂ ಸಂಸ್ಕರಣೆ ಆಗಬಾರ್ದು ಅಂತ ಇವರ ಬಯಕೆ ಆಗುತ್ತೆ. ಅದನ್ನು ಒಪ್ಪಂದಕ್ಕೆ ಸಹಿ ಆಗ್ತಾರೆ, ಒಳಗೆ ತಯಾರು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಬರಾಕ್ ಒಬಾಮಾ ನಂತರ 2018ರಲ್ಲಿ ಟ್ರಂಪ್ ಈ ಒಪ್ಪಂದದಿಂದ ಹೊರಗೆ ಬರೋದು. 2026ರಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ಮಾಡ್ತಾ ಇರೋದು. ಒಪ್ಪಂದದಿಂದ ಹೊರಗಡೆ ಬಂದು ಗರಿಷ್ಠ ಒತ್ತಡ ಏರಿದ್ರು, ಎಲ್ಲವೂ ಆಯಿತು. ಇದೀಗ ಪರಮಾಣನ್ನು ಹೊಂದಬಾರದು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಇವತ್ತಿನ ತನಕವೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೇಗೆ ನಾನು ನಿಮಗೆ ಆವಾಗಲೇ ಒಂದು ಸುದ್ದಿಯನ್ನು ಹೇಳಿದೆ, ರೆಜಿಮಿ ಚೇಂಜ್ ಮಾಡೋದು. ಆಡಳಿತವನ್ನು ಬದಲಾವಣೆ ಮಾಡಿದ ತಕ್ಷಣ ಇರಾನ್ನಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗುತ್ತೆ. ಆ ಅರಾಜಕತೆಯನ್ನು ಬಳಸಿಕೊಂಡು ಇರಾನ್ನಲ್ಲಿ ಆಗಿರುವಂಥ ಪ್ರಗತಿಯನ್ನು ಧ್ವಂಸ ಮಾಡೋದು, ಹಾರ್ಮುಜ್ ಜಲಸಂಧಿ ಮತ್ತು ಪರಮಾಣು ಕಾರ್ಯಕ್ರಮಕ್ಕೆ ಆದಂಥ ಬೆಳವಣಿಗೆಗಳನ್ನು ಸ್ಟಾಪ್ ಮಾಡೋದು ಯಾರ್ದ ಬಯಕೆ ಆಗಿತ್ತು? ಇದೇ ಡೊನಾಲ್ಡ್ ಟ್ರಂಪ್ ಅವ್ರದ್ದಾಗಿತ್ತು. ನಾನು ಹೇಳ್ತಾ ಇರುವಂಥ ವಿಚಾರ 1979ರಿಂದ 2026ರ ತನಕವೂ ಕೂಡ ಅನೇಕ ಅಧ್ಯಕ್ಷರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆಯ ರೀತಿಯಾದಂಥ ಒಂದು ಪ್ರಯತ್ನವನ್ನು ಇರಾನ್ ವಿರುದ್ಧ ಮಾಡಿದಾಗಲೂ ಕೂಡ ಆ ಪ್ರಯತ್ನದಲ್ಲಿ ಯಶ ಆಗದೇ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲದರ ಜೊತೆಗೆ ಇರಾನ್ ಅಧಿಕಾರ ಮತ್ತು ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ.
ನೋಡಿ, ನಾವು ಅಮೇರಿಕಾದ ಈ ಅಧ್ಯಕ್ಷ ಚುನಾವಣೆಯ ಬಗ್ಗೆ, ಈ ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆ ಪ್ರತಿ 4 ವರ್ಷಕ್ಕೊಮ್ಮೆ ಆಗುತ್ತೆ. ಒಬ್ಬ ವ್ಯಕ್ತಿ 2 ಚುನಾವಣೆಗಳನ್ನು ಫೇಸ್ ಮಾಡ್ಬೋದು. 2ಕ್ಕಿಂತ ಅಧಿಕ ಚುನಾವಣೆಗೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ನೀವು ಇರಾನ್ ವಿಚಾರಕ್ಕೆ ಬಂದರೆ ಅಲ್ಲಿ ಅಧ್ಯಕ್ಷರು ಬದಲಾಗ್ತಾರೆ ಅಮೇರಿಕಾದಲ್ಲಿ, ಇಲ್ಲಿ ಏನು ಬದಲಾವಣೆ, ಸರ್ವೋಚ್ಚ ನಾಯಕರು ಒಬ್ಬರೇ ಇರ್ತಾರೆ. ನೀತಿ ನಿಲುವುಗಳು ಎಲ್ಲವೂ ಕೂಡ ಒಂದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೀತಿ ನಿಲುವು ಎಲ್ಲವೂ ಕೂಡ ಒಂದೇ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಹೆಂಗೆ ಅಮೇರಿಕಾ ಮತ್ತು ಈ ಅರಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕನೆಕ್ಟಿವಿಟಿ ಮಾಡಬೇಕು. ಏನಾಗುತ್ತೆ ಬೆಳವಣಿಗೆ, 2 ಪಂಗಡಗಳು ಇರುತ್ತೆ ಇರಾನ್ನಲ್ಲಿ. ಮಿಡಿಗಳು ಮತ್ತು ಪರ್ಷಿಯನ್ರು ಅಂತ ಕರೀತಾರೆ ಅವನ್ನ. ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು. ಈ ಪರ್ಷಿಯನ್ರು ಏನು ಮಾಡ್ತಾ ಇರ್ತಾರೆ, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಹಂತಕ್ಕೆ ಹೋಗ್ತಾರೆ. ಮಿಡಿಗಳ ಮೇಲೆ ದಾಳಿ ಆಗುತ್ತೆ, ಮಿಡಿಗಳು ಪರ್ಷಿಯನ್ರಾಗಿ ಎಲ್ಲವೂ ಕೂಡ ಆಯಿತು. ಒಂದು ಬೆಳವಣಿಗೆ. ಸೈರಸ್ ದಿ ಗ್ರೇಟ್, ಈ ಪರ್ಷಿಯಾ ಪಿತಾಮಹ ಅಂತ ಈ ವ್ಯಕ್ತಿಯನ್ನು ಕರೀಲಾಗುತ್ತೆ. ಸೈರಸ್ ದಿ ಗ್ರೇಟ್ ಅಂತ ಕರೀತಾರೆ. ಈ ವ್ಯಕ್ತಿ ಪರ್ಷಿಯಾ ಸಾಮ್ರಾಜ್ಯವನ್ನು ಕಟ್ಟಿದ, ಅವರಿಂದ ಪರ್ಷಿಯಾ ಬಂತು, ಇತ್ಯಾದಿ ಇತ್ಯಾದಿ ಅಂತ. ಅಲ್ಲಿ ಅಲೆಕ್ಸಾಂಡರ್ ದಾಳಿ ಆಗುತ್ತೆ, ಸಸಾಲಿಯನ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ, ಜೊರಾಸ್ಟ್ರಿಯನ್ನರು ಅಲ್ಲಿಯ ತನಕ ಇದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಅರಬ್ಬರ ದಾಳಿ ಆಗುತ್ತೆ. ನಿಮಗೆ ಅಮೆರಿಕಾದ ಕನೆಕ್ಟಿವಿಟಿ ಕೊಡ್ತೀನಿ. ಅರಬ್ಬರ ದಾಳಿ ಆಯಿತು. ಅರಬ್ಬರ ದಾಳಿಯಾದ ನಂತರ ಇಸ್ಲಾಮೀಕರಣ ಶುರುವಾಯಿತು. ಎಲ್ಲಿ? ಇದೇ ಇರಾನ್ನಲ್ಲಿ ಇಸ್ಲಾಮೀಕರಣ ಶುರುವಾಯಿತು. 1501ರಲ್ಲಿ ಇರಾನನ್ನು ಯಾವ ಜೊರಾಸ್ಟ್ರಿಯನ್ ರಾಷ್ಟ್ರ ಆಗಿತ್ತು ಅದನ್ನು ಶಿಯಾ ಮುಸ್ಲಿಂ ದೇಶ ಅಂತ 1501ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಇದು ಒಂದು ಭಾಗ. 1925ರಲ್ಲಿ ರೇದ್ ಶಾ ಅಧಿಕಾರಕ್ಕೆ ಬಂದರು. ಇದನ್ನು ಇರಾನ್ ಅಂತ ನಾಮಕರಣ ಮಾಡುವ ಪ್ರಯತ್ನವನ್ನು ಮಾಡಿದರು. ಒಂದು ಬೆಳವಣಿಗೆ ಆಯಿತು. ಅದಾದ ನಂತರ ಇವರ ಮಗ ಮೊಹಮ್ಮದ್ ರೇದ್ ಶಾ ಅಮೆರಿಕಾದ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದ 1953ರಲ್ಲಿ. ಅದಾದ ನಂತರ ಈ ವ್ಯಕ್ತಿ ಪಾಶ್ಚಿಮಾತ್ಯಕರಣಕ್ಕೆ ಎಲ್ಲವೂ ಕೂಡ ಒಗ್ಗಿಕೊಂಡ. ಬೇರೆ ಬೇರೆ ದೇಶದವರು ಮೋಜು ಮಸ್ತಿಗಾಗಿ ಇಲ್ಲಿ ಇರಾನ್ಗೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಶಾ ವಿರುದ್ಧ ಪ್ರತಿಭಟನೆಗಳು ಶುರುವಾಯಿತು. ಒಂದು ಭಾಗ. ಎಲ್ಲದರ ನಡುವೆ ಒಂದು ಒಪ್ಪಂದ ಆಗುತ್ತೆ 1954ರಲ್ಲಿ. ಕನ್ಸೋರ್ಟಿಯಂ ತೈಲ ಒಪ್ಪಂದ ಅಂತ ಅಮೆರಿಕ, ಬ್ರಿಟನ್ ಮತ್ತು ಇರಾನ್ ನಡುವೆ ಆದಂಥ ಒಪ್ಪಂದ. 25 ವರ್ಷಗಳಿಗೆ ಈ ಒಪ್ಪಂದ ಆಯಿತು. ಎಲ್ಲಿ ತನಕ? 1978 ತನಕ ಆಯಿತು. ಇದನ್ನು ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಮೆರಿಕ ಮತ್ತು ಬ್ರಿಟನ್ ಪಹಲ್ವಿ ಅವರನ್ನು ಕೇಳ್ಕೊಳ್ತಾರೆ. ನೀವು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ. ಇಲ್ಲ, ಸಾಧ್ಯವಿಲ್ಲ. ಯಾಕಂದರೆ 40% ಬ್ರಿಟನ್ಗೆ ಹೋಗ್ತಿತ್ತು ಲಾಭ, 40% ಇದೇ ಅಮೆರಿಕಕ್ಕೆ ಹೋಗ್ತಿತ್ತು. ಉಳಿದಿದ್ದು ಡಚ್ರು, ಫ್ರೆಂಚ್ರು ಮತ್ತು ಇದೇ ಇರಾನ್ ನಡುವೆ ಸ್ವಲ್ಪ ಹಂಚಿಕೆ ಆಗ್ತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದರ ವಿರುದ್ಧ ಪಹಲ್ವಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು. 1979ರಲ್ಲಿ ಒಂದು ಅಧಿಕಾರ ಬದಲಾವಣೆ ಮಾಡಬೇಕು ಅಂತ ಇದೇ ಅಮೆರಿಕ ಏನು ಮಾಡುತ್ತೆ, ಮುಲ್ಲಾಗಳನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ಮಾಡಿತು. ಅದರ ವಿರುದ್ಧ ಅಯತಲ್ಲಾ ರುಹಲ್ಲಾ ಖಮೇನಿ ಎನ್ನುವಂಥ ವ್ಯಕ್ತಿ ಇರಾಕಿಗೆ ಹೋಗಿರ್ತಾರೆ. ಈ ಅಯತಲ್ಲಾ ರುಹಲ್ಲಾ ಖಮೇನಿ ಇಸ್ಲಾಮಿಕ್ ಕ್ರಾಂತಿಯ ಮೊದಲ ವ್ಯಕ್ತಿ. ಅವರನ್ನು ಇರಾನ್ನ ಪಿತಾಮಹ ಇತ್ಯಾದಿ ಇತ್ಯಾದಿ ಅಂತ ಇವರು ಕರೀತಾರೆ. ಆ ವ್ಯಕ್ತಿಯ ಹಿನ್ನೆಲೆ ನೋಡಿ, ಅವರ ಅಜ್ಜ ಭಾರತದವರು. ಇವತ್ತಿನ ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ರದೇಶ ಕಿಂತೂರು ಅಂತ, ಉತ್ತರ ಪ್ರದೇಶದ ಬಾರಾಬಂಕಿ ಜಿಲ್ಲೆ ಕಿಂತೂರು ಎನ್ನುವಂಥ ಗ್ರಾಮದವರು ಇವರು ಇರಾಕಿಗೆ ಹೋಗಿರ್ತಾರೆ. ಬ್ರಿಟಿಷರ ದಬ್ಬಾಳಿಕೆ ಇತ್ಯಾದಿ ಕಾರಣಕ್ಕಾಗಿ ಇರಾಕ್ನಲ್ಲಿ ಇದ್ಕೊಂಡು ರುಹಲ್ಲಾ ಖಮೇನಿ ಏನು ಮಾಡ್ತಿರ್ತಾರೆ, ಇರಾನ್ ವಿರುದ್ಧ ಫೈಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಅರ್ಥ ನಾನು ಹೇಳ್ತಾ ಇರೋದು, ರುಹಲ್ಲಾ ಖಮೇನಿನ ಅಧಿಕಾರಕ್ಕೆ ತರಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಟ್ಟಿತ್ತು. ಅದೇ ರುಹಲ್ಲಾ ಖಮೇನಿ ಅಮೆರಿಕಾದ ವಿರುದ್ಧ ಸೆಟ್ಟೆದ್ದು ಪಾಶ್ಚಿಮಾತ್ಯಕರಣ ವಿರುದ್ಧ ಅವತ್ತು ಸೆಟ್ಟೆದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ಅದಾದ ನಂತರ 1979ರಲ್ಲಿ ಇಸ್ಲಾಮಿಕ್ ಆಡಳಿತ ಶುರುವಾಯಿತು. ಅಲ್ಲಿಂದ ಇಲ್ಲಿಯ ತನಕ ಒಂದೇ ಸಿದ್ಧಾಂತ ಎಲ್ಲಿದೆ, ಇರಾನ್ನಲ್ಲಿದೆ. ಆದರೆ 1979 ನಂತರ ಇಲ್ಲಿಯ ತನಕ ಅಮೆರಿಕಾದಲ್ಲಿ ಅನೇಕ ಅಧ್ಯಕ್ಷರು ಬದಲಾಗಿದ್ದಾರೆ. ಯಾವಾಗ ಅಮೆರಿಕಾದ ಅಧ್ಯಕ್ಷರು ಬದಲಾಗ್ತಾರೋ ಆವಾಗ ಇರಾನ್ನ ವಿರುದ್ಧ ನಿಲುವುಗಳು ಕೂಡ ಬದಲಾಗಿದ್ದನ್ನು ನೋಡಿದ್ದೀವಿ. ಕೆಲವೊಂದಿಷ್ಟು ಜನ ಪ್ರತೀಕಾರದ ಬಗ್ಗೆ ಮಾತನಾಡಿದ್ದಾರೆ, ಕೆಲವೊಂದಿಷ್ಟು ಜನ ಸಾಫ್ಟ್ ಧೋರಣೆಯನ್ನು ತೋರೋದನ್ನು ನೋಡ್ತಾ ಇದ್ದೀವಿ. ಇದರರ್ಥ ನಾನು ಹೇಳ್ತಾ ಇರೋದು, ಇರಾನ್ಗೆ ಒಂದು ಗಟ್ಟಿ ಸಿದ್ಧಾಂತ ಇದೆ. ಅದು ಇಸ್ಲಾಮಿಕ್ ಸಾಮ್ರಾಜ್ಯದ ಮೇಲೆ ಅಥವಾ ಶಿಯಾ ಮುಸ್ಲಿಂ ಪ್ರಾಬಲ್ಯದ ದೇಶ ಆಗಿದೆ. ಹೀಗಾಗಿ ಅವರೊಂದು ಸಿದ್ಧಾಂತದ ಮೇಲೆ ನಡೀತಾ ಇದ್ದಾರೆ. ಈ ಸಿದ್ಧಾಂತವು ಕೂಡ ಅಮೆರಿಕಾಗೆ ಇರಾನ್ ವಿರುದ್ಧ ಒಂದು ಗಟ್ಟಿ ಧೋರಣೆಯನ್ನು ಅಥವಾ ಗಟ್ಟಿ ಪ್ರತಿಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಇವೆಲ್ಲದರ ನಡುವೆ ಅಮೆರಿಕ ಹಳೆ ಅಧ್ಯಕ್ಷರ ಸಂಧಾನ ವಿಫಲ. ಏನಿದು? ನಾನು ಅವಾಗಲೇ ಹೇಳಿದೆ, ಟೆಹರಾನ್ ಎಂಬಸಿಯಲ್ಲಿ 52 ಅಮೆರಿಕನ್ನರನ್ನು ಒತ್ತೆಯಾಳನ್ನಾಗಿ ಇದೇ ಇರಾನ್ ಅವರು ಇಟ್ಕೊಂಡಿದ್ರು. ಕಾರ್ಟರ್ ಸಂಧಾನ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಒತ್ತೆಯಾಳಾಗಿ ಇಟ್ಕೊಂಡ್ರು? ನಾನು ಅವಾಗಲೇ ಹೇಳಿದೆ ನಿಮ್ಗೆ, 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ರಾಜಶಾಹ ಪಹಲ್ವಿ ಅನ್ನುವಂಥ ಒಬ್ಬ ವ್ಯಕ್ತಿ ದೇಶವನ್ನು ಆಳ್ತಾ ಇದ್ದ. ಆ ವ್ಯಕ್ತಿ ಈ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಈ ಕ್ರಾಂತಿ ಆದ ನಂತರ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟು ದೇಶ ಬಿಟ್ಟು ಓಡಿ ಹೋದ ನಂತರ ಇದೇ ಕಾರ್ಟರ್ ಎನ್ನುವಂಥ ಅಮೆರಿಕಾದ ಅಧ್ಯಕ್ಷರು ಏನು ಮಾಡಿಬಿಡ್ತಾರೆ, ಅವರಿಗೆ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ನ ಕಾರಣಕ್ಕಾಗಿ ಅಮೆರಿಕ ಅವರು ಪ್ರವೇಶ ಮಾಡಬಹುದು ಅಂತ ಅನುಮತಿಯನ್ನು ಕೊಟ್ಟರು, ಅವಕಾಶವನ್ನು ಕೊಟ್ಟರು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಆದಂಥ ಬೆಳವಣಿಗೆ. ಅವರಿಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರಿನ ಟ್ರೀಟ್ಮೆಂಟ್ನ ಕಾರಣಕ್ಕಾಗಿ ಅವಕಾಶವನ್ನು ಕೊಡ್ತೀವಿ ಅಂತೆಲ್ಲ ಕೊಟ್ಟರು. ಆವಾಗ ಇರಾನ್ನಲ್ಲಿದ್ದಂತಹ
ಇರಾನಿಯನ್ನರು ಅಥವಾ ಬೇರೆ ಬೇರೆ ಕ್ರಾಂತಿಕಾರಕ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡಿದರು. ಅಮೆರಿಕ ರಾಜನಿಗೆ ಆಶ್ರಯ ಕೊಡುವ ಮೂಲಕ ಇರಾನ್ನ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಭಾವಿಸಿದ್ರು, ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕಾಗಿಯೂ ಕೂಡ ರಾಜ ರೆಜಾ ಪಹಲ್ವಿಯನ್ನ ನಿಮ್ಮ ಬಳಿ ಇಟ್ಕೊಳ್ಳದೆ ಆತನನ್ನ ಇರಾನಿಗೆ ಕಳಿಸಬೇಕು ಅಂತ ಬೇಡಿಕೆ ಏನಿಟ್ರು, ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಎಲ್ಲದರ ಪರಿಣಾಮವಾಗಿ ನವೆಂಬರ್ 4, 1979ರಿಂದ ಜನವರಿ 20, 1981 ತನಕ ಸರಿಸುಮಾರು 444 ದಿನಗಳ ಕಾಲ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಇವರೆಲ್ಲರನ್ನು ಕೂಡ ಒತ್ತೆಯಾಳಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಕಾರ್ಟರ್ ಏನು ಮಾಡಿದ್ರು ಇದರ ವಿರುದ್ಧ? ವಿಶ್ವಸಂಸ್ಥೆಗೆ ಹೋಗ್ತಾರೆ. ವಿಶ್ವಸಂಸ್ಥೆಯಲ್ಲಿ ಇದರ ವಿರುದ್ಧ ನಿರ್ಣಯವನ್ನು ಮಾಡೋ ಪ್ರಯತ್ನ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರಾನ್ ಕೃತ್ಯವನ್ನು ಖಂಡಿಸಿದರು. ಅದಾದ ನಂತರ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನವನ್ನು ಮಾಡಿದರು. ಅದರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರೋ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಅಮೆರಿಕಾದ 8 ಸೈನಿಕರು ಇದರಲ್ಲಿ ಮೃತಪಡ್ತಾರೆ. ಒಂದು ಪ್ಲಾನ್ ಮಾಡ್ತಾರೆ ಅವರು. ನಾನು ಅವಾಗಲೇ ಹೇಳಿದೆ ಅದಕ್ಕೆ, ಆಪರೇಷನ್ ಈಗಲ್ ಕ್ಲಾ ಅಂತ. ಅಲ್ಲಿ ಮರುಭೂಮಿ ಇಳಿಯೋದು, ರಹಸ್ಯವಾಗಿ ಹೋಗೋದು, ಅಲ್ಲಿ ಅವರನ್ನು ಕರೆದುಕೊಂಡು ಬರಬಹುದು ಅಂತ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಮೆರಿಕಾದವರೇ ಮೃತಪಟ್ಟರು ಹೊರತು ಏನು ಗೆಲುವಾಗಿಲ್ಲ. ಕೊನೆಗೆ ಒಂದು ಆಲ್ಜಿಸ್ ಎನ್ನುವಂಥ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಮಧ್ಯಸ್ಥಿಕೆ ವಹಿಸಿ ಆಲ್ಜಿಸ್ ಒಪ್ಪಂದದಲ್ಲಿ ಅವರು ಬಿಡೋದಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಕಂಡೀಷನ್ ಎಲ್ಲೂ ಕೂಡ ಅಪ್ಲೈ ಆಗಿದ್ದೆ ನೋಡಿದ್ದೀವಿ. ಎಲ್ಲದರ ನಡುವೆ ಒಬಾಮಾ ಒಪ್ಪಂದ ಮತ್ತು ಟ್ರಂಪ್ ಒತ್ತಡ ತಂತ್ರ. ನಾನು ಆವಾಗಲೇ ಇದ್ರ ಬಗ್ಗೆ ಹೇಳಿದೆ. 2015ರಲ್ಲಿ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುರೇನಿಯಂ ಸಂಸ್ಕರಣೆ ಮಾಡಬಾರ್ದು, ಈ ಪರಮಾಣು ಒಪ್ಪಂದ ಆಗಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣನ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೇ ಒಬಾಮಾ ಅವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಸಭೆ ಆಯಿತು. ಇರಾನ್ ತಾನು ಸಂಸ್ಕರಣೆ ಮಾಡಿದ್ದಂಥ ಯುರೇನಿಯಮನ್ನು ರಷ್ಯಾಗೆ ಹಸ್ತಾಂತರ ಮಾಡಿದರು. ಹಾಗಾದರೆ ಎಲ್ಲವೂ ಕೂಡ ಅಂತಿಮ ಆಯಿತಾ? ಖಂಡಿತ ಆಗಲಿಲ್ಲ. ಅದು ಒಳಗೆ ತನ್ನ ಪಾಡಿಗೆ ತಾನು ಯುರೇನಿಯಂ ಸಂಸ್ಕರಣೆ ಮಾಡ್ತಾ ಇತ್ತು. ಅದು 60% ಬಂದಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಮಟ್ಟ ದಾಳಿ ಮಾಡಿದ್ದ ನೋಡಿದ್ದೀವಿ. ಒಬಾಮಾ ಅವರು ಮಾಡಿಕೊಂಡಿದ್ದಂತಹ ಈ ಒಪ್ಪಂದದ ಭಾಗವಾಗಿ 18ರಲ್ಲಿ ಟ್ರಂಪ್ ಅವರು ಹೊರಗಡೆ ಬಂದ ನಂತರ ಆರ್ಥಿಕ ದಿಗ್ಬಂಧನ ಎಲ್ಲವೂ ಕೂಡ ಆಗಿದ್ದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಎಲ್ಲದರ ನಡುವೆ ಅಮೆರಿಕಾದ ಒಂದು 5 ಲೆಕ್ಕಾಚಾರಗಳು ತಪ್ಪಿದೆ ಅನ್ನುವಂಥ ಡೀಟೇಲ್ಸ್. ಏನಿದೆ ಅಮೆರಿಕಾದ್ದು? ಒಮ್ಮೆ ಇರಾನ್ ನಾಯಕರನ್ನು ಹುಚ್ಚರು ಅಂತ ಕರೀತಾರೆ, ಒಬ್ಬರು ಬುದ್ಧಿವಂತರು ಅಂತ ಕರೀತಾರೆ. ಒಮ್ಮೆ ಹುಚ್ಚರು ಅಂತ ಕರೆಯೋದು ಅವರನ್ನು ಟಾಂಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಅವರನ್ನು ಮಾತುಕತೆಗೆ ಕರೆದುಕೊಂಡು ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರು ಅತ್ಯಂತ ಬುದ್ಧಿವಂತ ವ್ಯಕ್ತಿರು ಅಂತ. ಅಂದರೆ ದ್ವಂದ್ವ ನೀತಿ ಯಾರ ಬಳಿ ಇದೆ? ಇದೇ ಅಮೆರಿಕಾದ ಬಳಿ ಇದೆ. ಕಠಿಣ ಆರ್ಥಿಕ ನಿರ್ಬಂಧ ಹೇರಿದಾಗ ಇರಾನ್ ಆಡಳಿತ ಕುಸಿದು ಬೀಳುತ್ತೆ ಅಂತ USA ನಂಬಿಕೆ. ಅಂದರೆ ರೆಜ್ಯೂಮಿ ಚೇಂಜ್ ಮಾಡಿದಾಗ ಬದಲಾವಣೆಗಳಾಗುತ್ತೆ ಅಂತ ಬಯಸಿದ್ರು. ಯಾವುದು ಕೂಡ ಆಗಲಿಲ್ಲ. ಏನೋ ದೊಡ್ಡ ಮಟ್ಟದ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದಾಗ ಏನೋ ಚೇಂಜ್ ಆಗುತ್ತೆ ಅಂತ, ಯಾವುದು ಕೂಡ ಆಗದೆ ಇದ್ದನ್ನು ನೋಡ್ತಾ ಇದ್ದೀವಿ. ಸೈನಿಕ ಒತ್ತಡದಿಂದ ಇರಾನ್ ರಾಜಕೀಯವಾಗಿ ಶರಣಾಗತಿ ಆಗುತ್ತೆ ಅನ್ನುವಂಥ ಭಾವನೆ ಇಟ್ಕೊಂಡಿದ್ರು. ಅದು ಅನೇಕ ವರ್ಷಗಳ ಇತಿಹಾಸದಲ್ಲಿ ಆಗಲಿಲ್ಲ. ಇರಾನ್ಗೆ ಅಮೆರಿಕ ಚೆನ್ನಾಗಿ ಅರ್ಥ ಆಗಿದೆ, ಆದರೆ ಅಮೆರಿಕಕ್ಕೆ ಇರಾನ್ ಇಂದಿಗೂ ಕೂಡ ಅರ್ಥ ಆಗಿಲ್ಲ. ಇದಕ್ಕಾಗಿಯೇ ಇರಾನ್ನ ಮಾಧ್ಯಮಗಳು, ಇರಾನ್ನ ಬೇರೆ ಬೇರೆ ನಾಯಕರುಗಳು ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಏನೋ ಸೀರಿಯಸ್ ಆಗಿ ಹೇಳಿಕೆ ಕೊಟ್ಟಾಗಲೂ ಕೂಡ ಅದನ್ನು ಸೀರಿಯಸ್ ಆಗಿ ಇರಾನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅವರು ತಮ್ಮ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಲ್ಲ ಎನ್ನುವಂತಹ ಒಂದು ಬಲವಾದ ನಂಬಿಕೆ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಇರಾನ್ಗೆ ಬಂದಿದ್ದರ ಕಾರಣಕ್ಕಾಗಿ ಇವತ್ತು ಬರಬಹುದು, ನಾವು ಫೇಸ್ ಮಾಡ್ತೀವಿ ಎನ್ನುವಂತಕ್ಕೆ ಇರಾನ್ ಅವರು ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ಇರಾನ್ ಮತ್ತು ಅಮೆರಿಕದ ನಡುವೆ.